1 ಹೆಕ್ಟರ್ ಜಮೀನು ಇದ್ರೆ 30,000 ರೂಪಾಯಿ ಜಮಾ ಆಗತ್ತೆ. 2 ಹೆಕ್ಟರ್ ಜಮೀನು ಇದ್ರೆ 60,000 ರೂಪಾಯಿ ಜಮಾ ಆಗತ್ತೆ. ಸೊ ಹಾಗಾದ್ರೆ ಎಲ್ಲ ರೈತರಿಗೆ ಇಲ್ಲಿ ರಾಜ್ಯ ಸರ್ಕಾರ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿರ್ತಕ್ಕಂಥದ್ದು, ಬೆಳೆ ಹಾನಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಹೌದು ಸ್ನೇಹಿತರೆ, ಸೊ ನನ್ನ ಹಿಂದಿನ ಒಂದು ವಿಡಿಯೋದಲ್ಲಿ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಸೊ ಬಹಳಷ್ಟು ಜನ ರೈತರು ಸಾಲ ಮನ್ನಾದ ಕಡೆಗೆ ಗಮನ ಹರಿಸ್ತಾ ಇದ್ದೀರಿ ಹೊರತು ಬೆಳೆ ಹಾನಿ ಪರಿಹಾರ ಸಿಗಬಹುದು ಅಥವಾ ಬಿಟ್ರೆ ಬಿಡಬಹುದು, ನಮಗೆ ಅವಶ್ಯಕತೆ ಇಲ್ಲ ಅನ್ನುವ ಹಾಗೆ ವರ್ತಿಸ್ತಾ ಇದ್ರಿ. ಹಾಗಿಲ್ಲ ಸ್ನೇಹಿತರೆ, ಈ ಬೆಳೆ ಹಾನಿ ಪರಿಹಾರ ನಿಮಗೆ ಸಿಗಬೇಕಂದ್ರೆ ನೀವು ಅರ್ಜಿ ಸಲ್ಲಿಸಿ. ಯಾಕಂದ್ರೆ ನಿಮಗೆ ಸಾಲ ಮನ್ನಾ ಆಗತ್ತೋ ಇಲ್ವೋ ಅದು 50-50% ಇದೆ. ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟನೆ ಅಂತ ಕೊಟ್ಟಿದ್ದಾರೆ. ನಾನು ಕೂಡ ಅದ್ರ ಬಗ್ಗೆ ನಿಮಗೆ ವಿವರವಾಗಿ ತಿಳಿಸಿದ್ದೀನಿ ಮತ್ತು ಸಾಲ ಮನ್ನಾ ಆಗುವಂತಹ ಸಾಧ್ಯತೆಗೂ ಕೂಡ ಇದೆ. ಒಂದು ವೇಳೆ ಅದು ನಿಂತೋದ್ರೆ ಅಥವಾ ಸಾಲ ಮನ್ನಾ ಮಾಡೋದ್ರ ಬಗ್ಗೆ ಇನ್ನು ನಾವು ಮುಂದೂಡ್ತೀವಿ ಹಾಗೆ ಹೇಗೆ ಅಂತ ಕೆಲವೊಂದಿಷ್ಟು ದಿನಗಳ ಕಾಲ ಹಾಗೆ ಮುಂದೂಡ್ತಾ ಹೋದ್ರೆ ಅವಾಗ ನೀವೇನ್ ಮಾಡ್ತೀರಿ? ಅದಕ್ಕಾಗಿ ಈ ಬೆಳೆ ಹಾನಿ ಪರಿಹಾರಕ್ಕೆ ಈಗಾಗಲೇ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅರ್ಜಿಯನ್ನ ಸಲ್ಲಿಸಿ. ಅದ್ ಹೇಗೆ ಸಲ್ಲಿಸಬೇಕು, ಏನ್ ಡಾಕ್ಯುಮೆಂಟ್ಸ್ ಏನ್ ಬೇಕು ಎಲ್ಲವನ್ನು ಕೂಡ ಹೇಳ್ತೀನಿ. ಕೊನೆಯ ದಿನಾಂಕ ಇದೇ ಜುಲೈ 30ನೇ ತಾರೀಕು ಆಗಿರುತ್ತೆ. ಅದಕ್ಕಾಗಿ ಅಷ್ಟರ ಒಳಗಾಗಿ ಪ್ರತಿಯೊಬ್ಬ ರೈತರು ಕೂಡ ಅರ್ಜಿ ಸಲ್ಲಿಸಬೇಕು. ಹಾಗಾದ್ರೆ ಏನಿದು ವಿಷಯ ಎಲ್ಲವನ್ನು ಕೂಡ ನಾನು ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಸೊ ನೀವೆಲ್ಲರೂ ಕೂಡ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈಗ ಈ ಬೆಳೆ ಹಾನಿ ಪರಿಹಾರ ವರ್ಷದಲ್ಲಿ ಕೂಡ ಸಿಗ್ತಾ ಇರುತ್ತೆ. ಹೋದ ವರ್ಷವೂ ಕೂಡ 4-5% ಹೆಚ್ಚಿನ ಮಳೆ ಆಗಿತ್ತು. ಇದಕ್ಕಾಗಿ ಸಿಎಂ ಸಿದ್ದರಾಮಯ್ಯನವರು ಬೆಳೆ ಹಾನಿ ಪರಿಹಾರ ಕೊಡಬೇಕಂತ ನಿಮಗೆ ಜಮಾ ಮಾಡಿದ್ರು. ಆದ್ರೆ ಕೆಲವೊಂದಿಷ್ಟು ರೈತರಿಗೆ ಜಮಾ ಆಯ್ತು, ಕೆಲವೊಂದಿಷ್ಟು ರೈತರಿಗೆ ಜಮಾ ಆಗಲಿಲ್ಲ. ಅದ್ರ ಬಗ್ಗೆ ಅಂತೂ ಸಾಕಷ್ಟು ಚರ್ಚೆ ಆಗಿದೆ ಮತ್ತು ರೈತ ಪರ ಸಂಘಟನೆಗಳು ಇದಕ್ಕಾಗಿ ಪಣ ತೊಟ್ಟು ನಮಗೆ ಸಾಲ ಮನ್ನಾ ಮಾಡಬೇಕು ಅಂತಾನು ಕೂಡ ರಾಜ್ಯ ಸರ್ಕಾರದ ಮೇಲೆ ಒತ್ತಾಯವನ್ನ ಈಗಾಗಲೇ ಹೇರಿದ್ದಾರೆ. ಎಲ್ಲವೂ ಕೂಡ ಸರ್ಕಾರದ ಗಮನಕ್ಕೆ ಬಂದಿದೆ. ಸಾಲ ಮನ್ನಾವು ಕೂಡ ಆಗುವಂತಹ ಸಾಧ್ಯತೆ ಇದೆ. ಆದ್ರೆ ಅದು 50-50 ಅಂತ ಹೇಳಬಹುದು. ಆಗ್ಲೂಬಹುದು, ಆಗದೇ ಇರಬಹುದು. ಆದ್ರೆ ಬೆಳೆ ಹಾನಿ ಪರಿಹಾರ ಅಂತೂ ಕನ್ಫರ್ಮ್ ಸಿಗತ್ತೆ. ಕನ್ಫರ್ಮ್ ಸಿಗುವಂತಹ ಯೋಜನೆಯನ್ನ ಯಾಕೆ ಕಳ್ಕೊಳ್ತೀರಿ? ಹಾಗಾದ್ರೆ ಆಧಾರ್ ಕಾರ್ಡ್ ಇದೆಯಾ? ಓಕೆ. ಪಹಣಿ ಇದೆಯಾ? ಓಕೆ. ಆ 2 ಪಹಣಿ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ? ಆಗ ಮಾತ್ರ ದುಡ್ಡು ಜಮಾ ಆಗತ್ತೆ. ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗ್ಲಿಲ್ಲ ಅಂದ್ರೆ ನೀವು ಅರ್ಜಿನೇ ತೆಗೆದುಕೊಳ್ಳೋದಿಲ್ಲ. ಸೊ ಇವೆರಡು ಬೇಕು. ಇದರ ಜೊತೆಗೆ ಫ್ರೂಟ್ಸ್ ಐಡಿ ಬೇಕು. ಅದರ ಜೊತೆಗೆ ನಿಮ್ಮ ಹೊಲ ಗದ್ದೆಗಳಲ್ಲಿ ಬೆಳೆ ನಾಶ ಆಗಿರ್ತಕ್ಕಂತಹ ಫೋಟೋ ಅಥವಾ ವಿಡಿಯೋಸ್ಗಳ ಬೇಕಾಗತ್ತೆ. ಸೊ ಇದು ಅಧಿಕಾರಿಗಳಿಗೆ ತೋರಿಸ್ಲಿಕ್ಕೆ. ಅದಕ್ಕಾಗಿ ಇದನ್ನ ನೀವು ತೆಗೆದಿಟ್ಕೊಳ್ಳಿ. ಇದರ ಜೊತೆಗೆ ನಿಮ್ಮ ಬ್ಯಾಂಕ್ ಖಾತೆಯ ವಿವರ ಬೇಕು. ಸೊ ನಿಮ್ಮ ಅಕೌಂಟ್ ದುಡ್ಡು ಬರ್ಬೇಕಂದ್ರೆ ಬ್ಯಾಂಕ್ ಅಕೌಂಟ್ ಬೇಕೇ ಬೇಕಲ್ವಾ? ಸೊ ಆ ಬ್ಯಾಂಕ್ ಖಾತೆಗೂ ಕೂಡ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು. ಅದೇ ಆಧಾರ್ ಕಾರ್ಡ್ ನಿಮ್ಮ ಪಹಣಿಗೂ ಕೂಡ ಲಿಂಕ್ ಆಗಿರಬೇಕು. ಅದೆಲ್ಲವೂ ಕೂಡ ನಿಮ್ಮ ಪಹಣಿ ಜೊತೆಗೆ ಜಮೀನಿನ ಇನ್ನಿತರ ಡಾಕ್ಯುಮೆಂಟ್ಸ್ ಗಳನ್ನ ನೀವು ತೆಗೆದುಕೊಂಡು ನೀವು ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ. ಸೊ ಹಾಗಾದ್ರೆ ಅರ್ಜಿಯನ್ನ ಸಲ್ಲಿಸಬೇಕಂದ್ರೆ ನೀವು ಎಲ್ಲಿ ಹೋಗಬೇಕು ಅಂತ ಕೇಳೋದಾದ್ರೆ ಗ್ರಾಮ 1, ಕರ್ನಾಟಕ 1, CSC ಸೆಂಟರ್ಗಳು, ಬಾಪೂಜಿ ಸೇವಾ ಕೇಂದ್ರಗಳು, ಸೊ ಈ ಎಲ್ಲ ಸರ್ಕಾರಿ ಕೇಂದ್ರಗಳಿಗೆ ಹೋಗಿ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಗ್ರಾಮ ಪಂಚಾಯತಿಗೆ ಹೋಗಬಹುದು ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಬಹುದು ಅಥವಾ ಕೃಷಿ ಇಲಾಖೆಗಳಿಗೂ ಕೂಡ ಹೋಗಿ ನೀವು ಸ್ಪಷ್ಟತೆಯನ್ನ ಪಡ್ಕೊಳ್ಬಹುದು. ಕನ್ಫರ್ಮ್ ಇದು ಬೆಳೆ ಹಾನಿ ಪರಿಹಾರ ನಿಮಗೆ ಸಿಗಬೇಕಂದ್ರೆ ಅರ್ಜಿ ಸಲ್ಲಿಸಲೇಬೇಕು. ಸುಮ್ನೆ ನಮ್ ಬೆಳೆ ಹಾನಿ ಆಗಿದೆ, ನಾವು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೇಟಿ ಕೊಡ್ತೀವಿ, ನಮಗೆ ಬೆಳೆ ಹಾನಿ ಜಮಾ ಆಗಬೇಕು ಅಂದ್ರೆ ಸಾಧ್ಯವೇ ಇಲ್ಲ. ಆ ಒಂದು ಬೆಳೆ ಹಾನಿ ಪರಿಹಾರ ಜಮಾ ಆಗಬೇಕಂದ್ರೆ ಸೊ ಈ ಕೂಡಲೇ ನೀವು ಅರ್ಜಿ ಸಲ್ಲಿಸಲೇಬೇಕು. ಅರ್ಜಿ ಸಲ್ಲಿಸಲಿಕ್ಕೆ ಡಾಕ್ಯುಮೆಂಟ್ಸ್ ಏನ್ ಬೇಕು, ಎಲ್ಲಿ ಹೋಗಿ ಸಲ್ಲಿಸ್ಬೇಕಂತ ನಾನು ಹೇಳಿದೆ. ಇನ್ನು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಲಿಲ್ಲ ಅಂದ್ರೆ ಆ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳಿ. ಯಾಕಂದ್ರೆ ಬೆಳೆ ಹಾನಿ ಪರಿಹಾರ ಅಷ್ಟೇ ಅಲ್ಲ, ಸಾಲ ಮನ್ನಾ ಆಗಬೇಕಂದ್ರು ಆ ಒಂದು ಪಹಣಿ ಆಧಾರ್ ಕಾರ್ಡ್ ಲಿಂಕ್ ಆಗಬೇಕು. ಜೊತೆಗೆ ನಿಮಗೆ ಫಸಲ್ ಬಿಮಾ ಯೋಜನೆ, PM ಕಿಸಾನ್ ಯೋಜನೆ ಏನಾದ್ರೂ ದುಡ್ಡು ಬರ್ತಾ ಇಲ್ಲ ಅಂದ್ರೆ ಇದೇ ಕಾರಣಕ್ಕಾಗಿ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳಿ. ಯಾವುದೇ ರೀತಿ ಸಬ್ಸಿಡಿ ಮುಖಾಂತರ ಸಾಲ ಅಥವಾ ನೀವು ಯಾವುದೇ ರೀತಿಯಾದಂತಹ ಆಸ್ತಿ ಪಾಸ್ತಿಗಳು ಇನ್ಯಾರೋ ಲಪ್ಟಾಯಿಸ್ಕೊಂಡು ಹೋಗ್ಬಾರ್ದು. ನಿಮ್ಮ ಆಸ್ತಿ ನಿಮ್ಮ ಹೆಸರಲ್ಲೇನೆ ಉಳಿಬೇಕು ಅಂದ್ರೂ ಸಹಿತ ಈ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಬೇಕು. ಇವುಗಳನ್ನ ಲಿಂಕ್ ಮಾಡಿಸ್ಲಿಕ್ಕೆ ನೀವು ಗ್ರಾಮ ಪಂಚಾಯಿತಿಯಲ್ಲಿನೇ ಹೋಗಬೇಕು. ಅಲ್ಲಿರ್ತಕ್ಕಂತಹ ಗ್ರಾಮ ಲೆಕ್ಕಾಧಿಕಾರಿಗಳು ಇದನ್ನ ಲಿಂಕ್ ಮಾಡಿಸ್ಕೊಡ್ತಾರೆ. ಸೊ ಯಾರ ರೈತರು ಇದನ್ನ ಲಿಂಕ್ ಮಾಡಿಸ್ಕೊಳ್ಳಿಲ್ಲ, ಸರ್ಕಾರಿ ಯೋಜನೆಯ ಲಾಭ ಜೊತೆ ಪ್ರತಿಯೊಂದು ಯೋಜನೆಗಳು ಜೊತೆಗೆ ನಿಮ್ಮ ಆಸ್ತಿ ಪಾಸ್ತಿಗಳು ಕಳ್ಕೊಳ್ಬಾರ್ದಂದ್ರೆ ಇದು ಇಂಪಾರ್ಟೆಂಟ್. ಇದನ್ನ ಮಾಡ್ಲೇಬೇಕು. ಇದು ಅನಿವಾರ್ಯತೆಗೂ ಕೂಡ ಹೌದು. ಸೊ ಪ್ರತಿಯೊಬ್ಬರು ಕೂಡ ಲಿಂಕ್ ಮಾಡಿಸ್ಕೊಳ್ಳಿ. ಇನ್ನು ಯಾವುದೇ ಒಂದು ಪ್ರಶ್ನೆಗಳಿದ್ರು ಸಹಿತ ಚಾಚು ತಪ್ಪದೆ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನನಗೆ ಮೆಸೇಜ್ ಮಾಡಬಹುದು. ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಇನ್ನು ಸುಳ್ಳು ಸುದ್ದಿ ಅದು ಇದು ಅಂತ ಅನ್ಕೊಂಡ್ರೆ
ಅನ್ಕೊಳ್ಬಹುದು. ನೀವು ಬೇಕಾದ್ರೆ ಹೋಗಿ ಗ್ರಾಮ ಒನ್ ಕರ್ನಾಟಕ ಒನ್ಗಳಲ್ಲಿ ಭೇಟಿ ಕೊಟ್ಟು ಇದರ ಬಗ್ಗೆ ಚರ್ಚೆ ಮಾಡಬಹುದು, ಸ್ಪಷ್ಟತೆಯನ್ನು ಕೂಡ ಪಡ್ಕೊಳ್ಬಹುದು. ಯಾರು ಅರ್ಜಿ ಸಲ್ಲಿಸ್ತೀರಿ ಅವರಿಗೆ ಖಂಡಿತವಾಗ್ಲೂ ದುಡ್ಡು ಜಮಾ ಆಗತ್ತೆ. ಕೆಲವೇ ದಿನಗಳ ಕಾಲಾವಕಾಶ ಮಾತ್ರ ಇದೆ. ಸೊ ಈಗ ಬೇಗ ಹೋಗಿ ಅರ್ಜಿ ಸಲ್ಲಿಸಿ. ಸೊ ನೀವು ಅರ್ಜಿ ಸಲ್ಲಿಸ್ತೀರಂತ ಇದರ ಬಗ್ಗೆ ನಾನು ನಿಮ್ಗೆ ತಿಳಿಸಿದ್ದೀನಿ. ಸೊ ಯಾರು ಈಗಾಗಲೇ ಅರ್ಜಿ ಸಲ್ಲಿಸಿದ್ರಿ ಅವ್ರು ಕಮೆಂಟ್ ಮಾಡಿ ತಿಳಿಸಿ, ನಿಮ್ಮ ಜಿಲ್ಲೆ ಯಾವುದು ಅನ್ನುವಂಥದ್ದನ್ನು ಕೂಡ ಮೆನ್ಷನ್ ಮಾಡಿ. ಸೊ ಈ ವಿಷಯವನ್ನ ರಾಜ್ಯದ ಎಲ್ಲ ರೈತರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಕ್ಲಿಯರಿಫಿಕೇಶನ್ ಸಿಗ್ಲಿ. ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.